ದಿನಗಳ ಹಿಂದೆಯಷ್ಟೇ 700 ಟಿ20 ಪಂದ್ಯಗಳನ್ನಾಡುವ ಮೂಲಕ ವಿಶ್ವ ದಾಖಲೆ ಬರೆದಿದ್ದ ಕೀರನ್ ಪೊಲಾರ್ಡ್ ಇದೀಗ ಮತ್ತೊಂದು ದಾಖಲೆಗೆ ಕೊರಳೊಡ್ಡಿದ್ದಾರೆ. ಅದು ಕೂಡ ಟಿ20 ರನ್ ಸರದಾರರ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನಕ್ಕೇರುವ ಮೂಲಕ ಎಂಬುದು ವಿಶೇಷ. ಅಮೆರಿಕದಲ್ಲಿ ನಡೆಯುತ್ತಿರುವ ಮೇಜರ್ ಲೀಗ್ ಕ್ರಿಕೆಟ್ ಟೂರ್ನಿಯ 21ನೇ ಪಂದ್ಯದಲ್ಲಿ ಟೆಕ್ಸಾಸ್ ಸೂಪರ್ ಕಿಂಗ್ಸ್ ಹಾಗೂ ಎಂಐ ನ್ಯೂಯಾರ್ಕ್ ತಂಡಗಳು ಮುಖಾಮುಖಿಯಾಗಿದ್ದು, ಈ ಪಂದ್ಯದಲ್ಲಿ ನ್ಯೂಯಾರ್ಕ್ ಪರ ಕಣಕ್ಕಿಳಿದ ಕೀರನ್ ಪೊಲಾರ್ಡ್ 39 ಎಸೆತಗಳಲ್ಲಿ 5 ಭರ್ಜರಿ 6 ಹಾಗೂ 5 4ಗಳೊಂದಿಗೆ 70 ರನ್ ಚಚ್ಚಿದ್ದು, ಈ 70 ರನ್ಗಳೊಂದಿಗೆ ಕೀರನ್ ಪೊಲಾರ್ಡ್ ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನಕ್ಕೇರಿದ್ದಾರೆ. ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವುದು ಯೂನಿವರ್ಸ್ ಬಾಸ್ ಖ್ಯಾತಿಯ ಕ್ರಿಸ್ ಗೇಲ್. ಲೀಡ್ಸ್ ಟೆಸ್ಟ್ ಸೋತ ಟೀಂ ಇಂಡಿಯಾ ಈಗ 2ನೇ ಟೆಸ್ಟ್ ಪಂದ್ಯಕ್ಕೆ ಸಜ್ಜಾಗ್ತಿದೆ. ಎಡ್ಜ್ ಬಾಸ್ಟನ್ ನಲ್ಲಿ ಬ್ಲಾಕ್ ಬಸ್ಟರ್ ಕಾಮ್ಬ್ಯಾಕ್ ಮಾಡುವ ಲೆಕ್ಕಾಚಾರದಲ್ಲಿದೆ. ಇದಕ್ಕಾಗಿಯೇ ತೆರೆಮರೆಯಲ್ಲೇ ಯೋಜನೆ ರೂಪಿಸುತ್ತಿರುವ ಟೀಂ ಮ್ಯಾನೇಜ್ಮೆಂಟ್ 2ನೇ ಟೆಸ್ಟ್ ಗೆಲುವಿಗಾಗಿ ಕೆಲ ಬದಲಾವಣೆಗೆ ಕೈ ಹಾಕಬೇಕಾದ ಅನಿವಾರ್ಯತೆ ಇದ್ದೇ ಇದೆ. ಸ್ಟ್ರಾಂಗ್ ಕಂಬ್ಯಾಕ್ ನ ಲೆಕ್ಕಾಚಾರದಲ್ಲಿರುವ ಟೀಂ ಇಂಡಿಯಾಗೆ ಎಡ್ಜ್ ಬಾಸ್ಟನ್ ನಲ್ಲಿ ಸ್ಪಿನ್ನರ್ ಆಗಿ ಯಾರನ್ನು ಕಣಕ್ಕಿಳಿಸುವುದು ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ಎಡ್ಜ್ ಬಾಸ್ಟನ್ ಪಿಚ್ ಬೇಸಿಕಲಿ ಫೇಸ್ ಫ್ರೆಂಡ್ಲಿ, ಹೀಗಾಗಿ ಫೇಸರ್ಗಳು ವಿಜೃಂಭಿಸುತ್ತಾರೆ. ತಂಡವು ಇಬ್ಬರು ಸ್ಪಿನ್ನರ್ ಗಳೊಂದಿಗೆ ಕಣಕ್ಕಿಳಿಯಲು ಯೋಜಿಸುತ್ತಿದೆ. ಆ ಪ್ರಕಾರ ಕುಲ್ದೀಪ್ ಯಾದವ್ ಅಥವಾ ವಾಷಿಂಗ್ಟನ್ ಸುಂದರ್ ಅವರಿಗೆ ತಂಡದಲ್ಲಿ ಅವಕಾಶ ಸಿಗಬಹುದು. ಅಲ್ಲದೆ ವೇಗಿ ಜಸ್ಪ್ರೀತ್ ಬುಮ್ರಾ ಈ ಪಂದ್ಯದ ಭಾಗವಾಗ್ತಾರೋ ಇಲ್ಲವೋ ಎಂಬ ಬಗ್ಗೆ ಇನ್ನೂ ಸಸ್ಪೆನ್ಸ್ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸೂಪರ್ ಹೀರೋ ಯಶ್ ದಯಾಳ್ ರಿಯಲ್ ಲೈಫ್ ನಲ್ಲಿ ವಿಲನ್ ಆದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಹೌದು, ಸ್ಟಾರ್ ವೇಗಿ ಯಶ್ ದಯಾಳ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ. ಈ ಬೆನ್ನಲ್ಲೇ ದೂರು ದಾಖಲಿಸಿದ್ದ ಗಾಜಿಯಾಬಾದ್ ಮಹಿಳೆಯಿಂದ ಹೊಸ ಆರೋಪ ಕೇಳಿಬಂದಿದೆ. ನಾನು ಯಶ್ ದಯಾಳ್ ಅವರ ಮನೆಯಲ್ಲಿ 15 ದಿನಗಳ ಕಾಲ ತಂಗಿದ್ದೆ. ಯಶ್ ನನ್ನನ್ನ ಊಟಿ ಪ್ರವಾಸಕ್ಕೂ ಕರೆದುಕೊಂಡು ಬಂದಿದ್ರು. ಹಲವು ಬಾರಿ ಅವರ ಮನೆಗೆ ಹೋಗಿದ್ದೆ. ಕುಟುಂಬದೊಂದಿಗೆ ಸಮಯ ಕಳೆದಿದ್ದೆ. ಕಳೆದ 5 ವರ್ಷಗಳಿಂದ ದಯಾಳ್ ಜೊತೆ ಸಂಬಂಧ ಹೊಂದಿದ್ದು, ದಯಾಳ್ ಮದುವೆಯಾಗುವುದಾಗಿ ನಂಬಿಸಿ ನನ್ನನ್ನ ನಿಮ್ಮ ಬಾವಿ ಸೊಸೆ ಎಂದು ಅವರ ಕುಟುಂಬಕ್ಕೆ ಪರಿಚಯಿಸಿದ್ರು. ಇದರಿಂದ ಮದುವೆಯಾಗುತ್ತಾರೆ ಅನ್ನೋ ಭರವಸೆ ಇತ್ತು. ಆದ್ರೆ ನನಗೆ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಂತ್ರಸ್ತ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು, ನ್ಯಾಯಕ್ಕಾಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ರಾಜ್ಯ ಪೊಲೀಸರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಎಂಎಸ್ ಧೋನಿ ಹುಟ್ಟುಹಬ್ಬ ಸಮೀಪಿಸುತ್ತಿದೆ. ಜುಲೈ 7ರಂದು ಧೋನಿಗೆ 44 ವರ್ಷ ತುಂಬಲಿದೆ. ಲೇಟೆಸ್ಟ್ ವಿಷಯ ಏನಂದ್ರೆ, ಕ್ಯಾಪ್ಟನ್ ಕೂಲ್ ಎಂಬ ಪದಗುಚ್ಛಕ್ಕೆ ಟ್ರೇಡ್ ಮಾರ್ಕ್ ಸಲ್ಲಿಸಿದ್ದಾರೆ. ಎಂತದ್ದೇ ಸಂದರ್ಭದಲ್ಲೂ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಧೋನಿ ಅವರನ್ನ ಕ್ಯಾಪ್ಟನ್ ಕೂಲ್ ಎನ್ನಲಾಗುತ್ತೆ. ಜೂನ್ 5ರಂದು ತಾಲಾ ಟ್ರೇಡ್ ಮಾರ್ಕ್ ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಎನ್ನಲಾಗ್ತಿದೆ. ಟ್ರೇಡ್ ಮಾರ್ಕ್ ಗಳ ನೋಂದಾವಣಿ ಪೋರ್ಟಲ್ ಪ್ರಕಾರ ಎಂಎಸ್ ಧೋನಿ ಅವರ ಅರ್ಜಿಯನ್ನ ಸ್ವೀಕರಿಸಲಾಗಿದ್ದು, ಈ ಸಂಬಂಧ ಜಾಹೀರಾತು ಮಾಡಲಾಗಿದೆ. ಈ ಟ್ರೇಡ್ ಮಾರ್ಕ್ ಅನ್ನ ಕ್ರೀಡಾ ತರಬೇತಿ ಮತ್ತು ಟ್ರೈನಿಂಗ್ ಸರ್ವಿಸ್ ಒದಗಿಸಲು ಕ್ಯಾಟಗರಿಯಲ್ಲಿ ನೋಂದಾಯಿಸಲಾಗಿದೆಯಂತೆ. ಪ್ರಭಾ ಸ್ಕಿಲ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ಕ್ಯಾಪ್ಟನ್ ಕೂಲ್ ಎಂಬ ಪದಗುಚ್ಛಕ್ಕಾಗಿ ಅರ್ಜಿ ಸಲ್ಲಿಸಿದಂತೆ. ಆದರೆ ಆ ಅರ್ಜಿ ಪೆಂಡಿಂಗ್ ನಲ್ಲಿ ಇಡಲಾಗಿದೆ ಎನ್ನಲಾಗ್ತಿದೆ. ಇನ್ನು ಈ ಬಗ್ಗೆ ಧೋನಿ ಮಾತ್ರ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಯುಎಸ್ ಓಪನ್ ಬಿಡಬ್ಲ್ಯೂಎಫ್ ಸೂಪರ್ 300 ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ ಕಾರ್ಕಳ ಮೂಲದ 20 ವರ್ಷದ ಆಯುಷ್ ಶೆಟ್ಟಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಆಯುಷ್ ಫೈನಲ್ ನಲ್ಲಿ ಕೆನಡಾದ ಬ್ರಿಯಾನ್ ಯಾಂಗ್ ಅವರನ್ನ 21-18, 21-13 ಅಂತರದಿಂದ ಸೋಲಿಸಿ ಮೊದಲ ಬಿಡಬ್ಲ್ಯೂಎಫ್ ಟೂರ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. 2025ರಲ್ಲಿ ಭಾರತಕ್ಕೆ ಸಿಕ್ಕ ಮೊದಲ ಬಿಡಬ್ಲ್ಯೂಎಫ್ ಟೂರ್ ಪ್ರಶಸ್ತಿ ಇದಾಗಿದೆ. ಆಯುಷ್ ಶೆಟ್ಟಿ ಭರ್ಜರಿ ಸ್ಮ್ಯಾಶ್ ಹೊಡೆಯುವ ಮೂಲಕ ನೇರ ಸೆಟ್ ಗಳಿಂದ ಪಂದ್ಯವನ್ನ ಗೆದ್ದಿದ್ದಾರೆ. ಟೂರ್ನಿಯುದ್ದಕ್ಕೂ ವಿಶ್ವದ ಬಲಿಷ್ಠ ಆಟಗಾರರನ್ನ ಸೋಲಿಸಿದ್ದ ಆಯುಷ್ ಫೈನಲ್ ನಲ್ಲಿ 47 ನಿಮಿಷಗಳಲ್ಲೇ ಪಂದ್ಯ ಗೆದ್ರು. ಇದು ಯಾಂಗ್ ವಿರುದ್ಧ ಆಯುಷ್ಗೆ 3ನೇ ಗೆಲುವಾಗಿದೆ. ಈ ವರ್ಷ ಮಲೇಷಿಯಾ ಹಾಗೂ ತೈಪೆ ಓಪನ್ ನಲ್ಲೂ ಜಯಗಳಿಸಿದ್ದಾರೆ. ಮಂಗಳೂರಿನ ಕಾರ್ಕಳದವರಾದ ಆಯುಷ್ 2023ರಲ್ಲಿ ಒಡಿಶಾ ಮಾಸ್ಟರ್ಸ್ ನಲ್ಲಿ ರನ್ನರ್ ಅಪ್ ಆಗಿದ್ರು. ಅಲ್ಲದೆ ಬಹರೈನ್ ಇಂಟರ್ ನ್ಯಾಷನಲ್ ಹಾಗೂ 2024ರ ಡಚ್ ಓಪನ್ ನಲ್ಲೂ ಕೂಡ 2ನೇ ಸ್ಥಾನಿಯಾಗಿದ್ರು.